ಜೊತೆಗೆ ಒಂದು ಪ್ರಶ್ನೆ ಕೇಳಲೇಬೇಕು. ಏನು ಅಂದರೆ, ಕನ್ನಡ ಚಿತ್ರರಂಗಕ್ಕೆ ಒಂದಾದ ಮೇಲೆ ಒಂದು ಏಟ್ಗಳು ಬೀಳ್ತಾ ಇವೆ. ಅಪ್ಪು ಹೋದರು, ಅದೊಂದು ದೊಡ್ಡ ನಷ್ಟ. ಜೊತೆಗೇನೆಂದರೆ ದರ್ಶನ್ ಒಳಗಡೆ ಹೋಗಿದ್ದು ಕೂಡ ಅದೊಂದು ದೊಡ್ಡ ನಷ್ಟ. ಸೊ ಇಂಥ ಸಂದರ್ಭದಲ್ಲಿ ಇನ್ನು ಉಳಿದಂಥವ್ರು ಎಲ್ಲರೂ ಕೂಡ ಜವಾಬ್ದಾರಿಯನ್ನು ಹೊತ್ಕೊಂಡು ಹೋಗುವಂಥ ಸ್ಥಿತಿ ಇದು. ಅದನ್ನು ಮಾಡಲೇಬೇಕು. ಏನಂತೀರಿ? ಅಲ್ಲ, ಖಂಡಿತ ನಿಜ ಸರ್. ಅಂದರೆ ಅದು ಎರಡೂ ಬಹಳ ದೊಡ್ಡ ಪೆಟ್ಟುಗಳೇನೆ. ಅಂದರೆ ಎರಡು ದೊಡ್ಡ ಮರಗಳು, ಎರಡು ದೊಡ್ಡ ಶಕ್ತಿಗಳು. ಐ ಥಿಂಕ್ ನನ್ನ ಫ್ರೆಂಡ್ಸ್ ಹತ್ರ ಹೇಳ್ತಾ ಇದ್ದೆ, ನನಗೇನಾದರೂ ಟೈಮ್ ಟ್ರಾವೆಲ್ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಆ ಎರಡು ಇನ್ಸಿಡೆಂಟ್ನ ತಡಿತೀನಿ ಅಂತ. ಆ ಎರಡು ಇನ್ಸಿಡೆಂಟ್ಗಳು ಆಗಬಾರ್ದಾಗಿತ್ತು. ಅದು ಬಹಳ ದೊಡ್ಡ ಇಂಪ್ಯಾಕ್ಟ್ ಯಾವಾಗಲೂ ಅಲ್ವಾ? ಬಹಳ ದೊಡ್ಡ ಇಂಪ್ಯಾಕ್ಟ್. ಸೊ ಬಟ್ ನಾವು ಅದು ಕೆಲವೊಂದನ್ನು ಇವಾಗ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಇನ್ನು ಮುಂದಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ನಿಜ ಯೋಚನೆ ಮಾಡಿ ಕೆಲಸ ಮಾಡಿಕೊಂಡು ಹೋಗಬೇಕು. ನಿಜ. ಇನ್ನೊಂದು ಅವಾಗವಾಗ ಒಂದು ಸಂಬಂಧಪಟ್ಟಿರೋಂಥ ಒಂದು ಪ್ರಶ್ನೆ ಹರಿದಾಡ್ತಿರುತ್ತೆ. ಅದು ನಿಮಗೆ ಸಂಬಂಧ ಇದೆಯೋ ಇಲ್ವೋ, ಅಥವಾ ಮುಂದೇನಾದರೂ ಅದು ಬರ್ಬೋದೇನೋ ಗೊತ್ತಿಲ್ಲ. ಈ ಎಲ್ಲ ಸಿನಿಮಾದ ಪಯಣ ಒಂದು ಹಂತಕ್ಕೆ ಬಂದಾದಮೇಲೆ ಡಾಲಿ ರಾಜಕೀಯಕ್ಕೂ ಹೋಗ್ಬೋದು ಅಂತ. ಇಲ್ಲ ಅಂದರೆ ಬಹಳ ಜನ ಹೇಳ್ತಾರೆ, ಕೇಳ್ತಾರೆ ಕೂಡ. ಬಟ್ ಅದು ಅಂದರೆ ಈಗ ನಾನು ಆ್ಯಸ್ ಆ್ಯನ್ ಆ್ಯಕ್ಟರ್ ನಾನು ಭಾಳ ಎಂಜಾಯ್ ಮಾಡ್ತೀನಲ್ಲ. ನನಗಿನ್ನೂ ನಾನು ಆ್ಯಕ್ಟ್ರಾಗಿ ಏನೇನೋ ಮಾಡಬೇಕು ಅಂತ ಭಾಳ ಆಸೆ ಇದೆ. ಸಿನಿಮಾ ಎಷ್ಟೊಂದು ಪಾತ್ರಗಳು ಮಾಡಬೇಕು, ಇನ್ನೇನೋ ಮಾಡಬೇಕು ಅಂತ. ಸೊ ಫಸ್ಟು ಅದು ನನ್ನನ್ನೆಲ್ಲೂ ಬಿಡಲ್ಲ, ನನ್ನಲ್ಲಿ ಒಳಗಿರೋ ಒಬ್ಬ ಕಲಾವಿದ. ಆ್ಯಂಡ್ ಇನ್ನೊಂದು ರಾಜಕಾರಣ, ಐ ಥಿಂಕ್ ಅದು 24/7 ಜಾಬ್ ಅನಿಸುತ್ತೆ. ಆ್ಯಂಡ್ ಅಂದರೆ ಅದು ರೆಸ್ಪೆಕ್ಟ್ಫುಲ್ ಜರ್ನಿಯಾಗಿ ಉಳ್ಕೊಂಡಿಲ್ಲ. ಇವಾಗ ನಾನೊಂದು ಕಡೆ ನೀವೊಂದು ಕಡೆ ಇದ್ದೀರಾ ಅಂದರೆ ನಾವು ಭಾಳ ಗೌರವಯುತವಾಗಿ ಒಬ್ರನ್ನೊಬ್ಬರು ಏನು ಟೀಕೆ ಮಾಡಿ ಈ ಕೆಲಸ ಹಿಂಗಾಗಬೇಕು, ಇದು ಹಿಂಗೆ ಅಂತ ಕೆಲಸಗಳ ಜೊತೆಗೆ ಹೊಡೆದಾಡೋದಿದೆಯಲ್ಲ. ಡೆಮಾಕ್ರಸಿಲಿ ಅಪೋಸಿಷನ್ ಮತ್ತು ರೂಲಿಂಗ್ ಎರಡೂ ಇದೆಯಲ್ಲ, ಎರಡೂ ಭಾಳ ಇಂಪಾರ್ಟೆಂಟ್ ಅದು. ಸೊ ಅದು ಬಹಳ ಚೆನ್ನಾಗಿ ಬೇರೆ ಥರ ಆಗಬೇಕಾಗಿರೋದು, ಅದು ಕಟ್ಟೋ ಕೆಲಸ. ಅದೆಲ್ಲ ಹಂಗೆ ಆಗ್ತಾಯಿಲ್ಲ. ಎಲ್ಲ ಪರ್ಸ್ನಲ್ ಆಗಿ ಏನೋ ಆಗಿ ಅದು ಬೇರೆ ಥರದ್ದು ಅಲ್ಲೇನೋ ನಡೀತಾ ಇರುತ್ತಲ್ಲ, ಅದು ನೋಡಿದಾಗೆಲ್ಲ ಭಯ ಆಗುತ್ತೆ. ಅಯ್ಯೋ, ಇದು ಹಿಂಗೆ ಇಲ್ಲಿ ಹೋಗಿ ಹೊಡೆದಾಡೋಕ್ಕಾಗುತ್ತಾ ಅಂತ ಅನಿಸುತ್ತೆ. ಅಂದರೆ ಐ ಥಿಂಕ್ ಎಲ್ಲ ಥರನೂ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಐ ಥಿಂಕ್ ಆರ್ಟಿಸ್ಟ್ಗಳಾಗಿ ಇದ್ಕೊಂಡೇನೂ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಬಟ್ ನನಗೆ ಭಾಳ ಖುಷಿಯಾಗಿದ್ದು ಅದೊಂದು ಧೈರ್ಯ ತೊಗೊಂಡು ತುಂಬ ದೊಡ್ಡದಾಗಿ ನಮ್ಮ ತಲಪತಿ ವಿಜಯ್ ಅವ್ರದ್ದು ಅಂದರೆ ರೋಗಿ, ಬಟ್ ಅಂದರೆ ಡಿಫ್ರೆನ್ಸ್ ಮಾಡೋಕ್ಕೆ ಆ್ಯಕ್ಚುಲಿ ಬಹಳ ದೊಡ್ಡ ಸ್ಥಾನ ಅದು, ಬಹಳ ದೊಡ್ಡ ಸ್ಥಾನ. ಅಂದರೆ ಜನಗಳ ಬದುಕಲ್ಲಿ ಬಹಳ ದೊಡ್ಡ ಡಿಫ್ರೆನ್ಸ್ನ ಮಾಡೋವಂಥ ಜಾಗ ಅದು. ಸೊ ಅಲ್ಲೋಗಿ ಕೂತಿರೋದು ಬಹಳ ಖುಷಿ ನನಗೆ. ಅಂದರೆ ಅವರು ಆ್ಯಸ್ ಅನ್ ಆ್ಯಕ್ಟರ್ ಎಲ್ಲ ನೋಡಿದ್ದೀವಿ, ಬಟ್ ಆ್ಯಸ್ ಎ ಲೀಡರ್ ಏನು ಡಿಫ್ರೆನ್ಸ್ ಮಾಡ್ತಾರೆ ಅಂತ ನಾನು ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಆ್ಯಂಡ್ ಇಟ್ ಟೇಕ್ಸ್ ಟೈಮ್ ಅಲ್ಲ. ಸೊ ಒಂದೊಂದು ಸರಿ ಅದೆಲ್ಲ ನೋಡಿದಾಗ ಇನ್ಸ್ಪೈರು ಆಗುತ್ತೆ. ಅದಾದಮೇಲೆ ಅಯ್ಯೋ, ಇದು ಹಿಂಗೆಲ್ಲ ಇದೆಯಲ್ಲ, ಇದು ಇಲ್ಲ, ನಾವು ಕಲಾವಿದರು ಆರಾಮಾಗಿ ಇದ್ಲೂ ಏನೋ ಇದ್ಕೊಂಡು ಡಿಫ್ರೆನ್ಸ್ ಮಾಡ್ಬೋದು, ಟ್ರೈ ಮಾಡೋಣ ಅಂತ ಅನಿಸುತ್ತೆ.